ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರೂಪಾಯಿ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ 3 ಲಕ್ಷ ರೂಪಾಯಿಯನ್ನ ಕದ್ದು ಬಿಟ್ಟಿದ್ದಾರೆ. ಯಾರು ಕದ್ದಿದ್ದಾರೆ, ಏನು ಕತೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರನ್ನ ಕೇಳಿದಾಗ ಅವರು ಅವರ ಮನೆ ಕೆಲಸದವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಮನೆ ಕೆಲಸದವರ ವಿಚಾರಣೆಯೂ ಕೂಡ ನಡೆದಿದೆ. ದೇವರಾಣೆ, ನಾವು ಕದ್ದಿಲ್ಲ ಅಂತ ಮನೆ ಕೆಲಸದವರು ಹೇಳ್ತಾ ಇದ್ದಾರೆ. 3 ಲಕ್ಷ ಕಳುವಾದ ದಿನ ಮನೆಯಲ್ಲಿದ್ದ 5 ಕೆಲಸಗಾರರು, 3 ಕೆಲಸಗಾರರು, ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ತಾಯಿ ಕೂಡ ಮನೆಯಲ್ಲಿ ಇದ್ರು. ಸಿಸಿಟಿವಿ ಪರಿಶೀಲನೆ ವೇಳೆ ಹೊರಗಿನ ಯಾರೂ ಮನೆಗೆ ಬಂದಿಲ್ಲ. ಆದ್ದರಿಂದ ಮನೆಯಲ್ಲಿದ್ದ 5 ವಿಚಾರಣೆಯನ್ನ ಪೊಲೀಸ್ನವರು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ತನಿಖೆ ಚುರುಕುಗೊಂಡಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಯವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದರಂತೆ 5 ಜನ ಮನೆ ಕೆಲಸದವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ವಿಚಾರಣೆಗೆ ಒಳಪಡಿಸಿದ ನಂತರ ದೇವರಾಣೆ, ನಾವು ಕದ್ದಿಲ್ಲ ಅಂತ ಹೇಳಿ 5 ಜನ ಮನೆ ಕೆಲಸದವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅದಾದ ನಂತರ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ದಿನ, ಕಳುವಾದಂಥ ದಿನ ಮನೆಗೆ ಯಾರೂ ಬಂದು ಹೋಗಿಲ್ಲ. 5 ಜನ ಕೆಲಸಗಾರರು ಮಾತ್ರ ಅಲ್ಲಿ ಓಡಾಡಿರೋದು ಮಾತ್ರ ಗೊತ್ತಾಗಿದೆ. ಸೊ ಹಾಗಾಗಿ ಆ 5 ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ.